ಕ್ಯಾಬಿನೆಟ್ ಮೀಟಿಂಗ್ ಆರಂಭ ಆಗ್ತಾ ಇದೆ. 6 ವರ್ಷಗಳ ಬಳಿಕ ನಡೀತಾ ಇದೆ ಭದ್ರತಾ ಸಂಪುಟ ಸಮಿತಿಯ ಸಭೆ. ಪುಲ್ವಾಮಾ ದಾಳಿಯ ಬಳಿಕ ನಡೀತಾ ಇರುವಂತ ಮೀಟಿಂಗ್ ಇದು. ಭಾರಿ ಕುತೂಹಲ ಮೂಡಿಸ್ತಾ ಇದೆ ಭದ್ರತಾ ಸಂಪುಟ ಸಭೆ. ಸಭೆಯಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಜೈಶಂಕರ್, ನಿರ್ಮಲಾ ಸೀತಾರಾಮನ್ ಸೇರಿ ಹಲವರು ಭಾಗಿಯಾಗಲಿದ್ದಾರೆ. ಸಭೆಯಲ್ಲಿ ಸೇನಾ ಕಾರ್ಯಾಚರಣೆಯ ಬಗ್ಗೆ ಗಂಭೀರವಾದಂಥ ಚರ್ಚೆಯನ್ನು ಕೂಡ ಮಾಡಲಾಗುತ್ತೆ. ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇರೋದು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ, ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್, ಆರೋಗ್ಯ ಸಚಿವ ಜೆಪಿ ನಡ್ಡಾ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ ಮೋಹನ್ ನಾಯ್ಡು, ಎಂಎಸ್ಎಂಇ ಸಚಿವ ಜಿತಿನ್ ರಾಮ್ ಮಾಂಜಿ, ಬಂದರು ಸಚಿವ ಸರ್ಬಾನಂದ ಸೋನಾವಾಲ್, ಪರಿಸರ ಸಚಿವ ಭೂಪೇಂದ್ರ ಯಾದವ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಅನ್ನಪೂರ್ಣ ದೇವಿ, ಸಂಸದೀಯ ವ್ಯವಹಾರ ಸಚಿವೆ ಕಿರಣ್ ರಿಜಿಜು ಮತ್ತು ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ ಈ ಮೀಟಿಂಗ್ನಲ್ಲಿ ಭಾಗಿಯಾಗಲಿದ್ದಾರೆ. ಏನು ನಿರ್ಧಾರವನ್ನು ಕೈಗೊಳ್ತಾರೆ, ಏನು ನಿರ್ಣಯವನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಬಹು ವರ್ಷಗಳ ನಂತರ ಈ ಒಂದು ಸಭೆ ನಡೀತಾ ಇರೋದು. ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತಾ ಅನ್ನೋದೊಂದು ಪ್ರಶ್ನೆ. ಭದ್ರತಾ ಸಮಿತಿಯ ಜೊತೆಗೆ ಇನ್ನು ಅನೇಕ ಸಭೆಗಳನ್ನು ಇವತ್ತು ಕರೆಯಲಾಗಿದೆ. ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಆರ್ಥಿಕ ಸಂಪುಟ ಸಮಿತಿ ಸಭೆ, ಜೊತೆಗೆ ಕೊನೆಯದಾಗಿ ಕೇಂದ್ರ ಸಚಿವ ಸಂಪುಟ ಸಭೆ. ಈ 4 ಮಹತ್ವದ ಸಭೆಗಳು ಕೂಡ ಮಹತ್ವವನ್ನು ಪಡ್ಕೊಳ್ತಾ ಇರೋದು. ಯಾವ ನಿರ್ಧಾರವನ್ನು, ಯಾವ ಚರ್ಚೆಯನ್ನು ಮಾಡಲಾಗತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತ್ತೆ. ಪ್ರಧಾನಿ ಮೋದಿ ಇವತ್ತು ಒಟ್ಟು 4 ಉನ್ನತ ಮಟ್ಟದ ಸಭೆ ನಡೆಸ್ತಾ ಇರೋದು. ಪಹಲ್ಗಾಮ್ ದಾಳಿಯ ನಂತರ ನಡೀತಾ ಇರುವಂಥ ಬೆಳವಣಿಗೆಗಳ ಬೆನ್ನಲ್ಲೇ ಇವತ್ತಿನ ಸರಣಿ ಸಭೆಗಳು ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನೋಡಿ, ಈಗಾಗಲೇ ಕೆಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಅದು ಪಾಕಿಸ್ತಾನಕ್ಕೆ ಹಿನ್ನಡೆ ಆಗಿದೆ, ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಅದು ಸಿಂಧೂ ನದಿ ನೀರು ಒಪ್ಪಂದ ಸ್ಥಗಿತ ಆಗಿರ್ಬೋದು, ಅಟ್ಟಾರಿ ಗಡಿ ಮುಚ್ಚೋದಾಗಿರ್ಬೋದು, ವೀಸಾಗಳನ್ನು ರದ್ದುಪಡಿಸೋದಾಗಿರ್ಬೋದು. ಇದು ಮಿಲಿಟರಿಯೇತರ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅಂತ ತೆಗೆದುಕೊಂಡಂಥ ನಿರ್ಧಾರಗಳು ಮತ್ತು ಸಭೆಗಳು. ಆದರೆ ಇವತ್ತಿನ ಸಭೆ ಇನ್ನೂ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಬಹಳ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಥರದ ಸಭೆಗಳನ್ನು ಕರೆಯಲಾಗತ್ತೆ. ಹಾಗಾಗಿ ಇದು ತುರ್ತು ಪರಿಸ್ಥಿತಿ ಸಂದರ್ಭವೇ ಆಗಿರೋದ್ರಿಂದ ಇವತ್ತಿನ ಈ ಸಭೆಯಲ್ಲಿ ಕೊನೆಯದಾಗಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ ಅನ್ನೋದು ಪ್ರಶ್ನೆ ಆಗಿರೋದು. ಪ್ರಧಾನಿಯ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ಸಹಜವಾಗಿಯೇ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಇವತ್ತಿನ ಸಭೆಗಳಲ್ಲಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈಗಾಗಲೇ ಪಾಕಿಸ್ತಾನಕ್ಕೂ ಕೂಡ ನಡುಕ ಶುರುವಾಗಿದೆ. ಭಾರತ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯುದ್ಧ ಸಾರಬಹುದು ಅಥವಾ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹೀಗೆ ಪಾಕಿಸ್ತಾನದಲ್ಲೂ ಕೂಡ ಒಂದು ಕಡೆಯಲ್ಲಿ ಪುಕ್ಕ ಶುರುವಾಗಿದೆ, ಮತ್ತೊಂದು ಕಡೆಯಲ್ಲಿ ಮ್ಯಾರಥಾನ್ ಸಭೆಗಳು ಪ್ರಧಾನಿಯವರ ನೇತೃತ್ವದಲ್ಲಿ ಆಗ್ತಾ ಇರೋದು. ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿಯೇ ಈ ಸಭೆಗಳನ್ನು ಕರೆದಿರೋದು ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗೋದ್ರ ಜೊತೆಗೆ ಎಲ್ಲರ ಚಿತ್ತವೂ ಕೂಡ ಈ ಸಭೆಗಳ ಮೇಲೇ ಇದೆ. ಯಾವ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅಂತ ನಿನ್ನೆ ನೋಡಿ ಎಲ್ಲ ಸೇನೆಗಳ ಮುಖ್ಯಸ್ಥರ ಜೊತೆಗೆ ಸಭೆಯನ್ನು ನಡೆಸಲಾಗಿತ್ತು. ಇಲ್ಲೂ ಕೂಡ ಕೆಲವು ವಿಚಾರಗಳನ್ನು ಚರ್ಚೆ ಮಾಡಲಾಗಿದೆ. ಜೊತೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಸೇನೆಗೆ. ನಿಮ್ಮದೇ ನಿರ್ಧಾರ, ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ಜಾಗದಲ್ಲಿ ಏನು ನಿರ್ಧಾರವನ್ನು ಮಾಡಬೇಕೋ ಆ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದನ್ನು ಹೇಳಲಾಗಿದೆ. ಸೇನೆಗೆ ಕಂಪ್ಲೀಟಾಗಿ ನಿಮ್ಮ ನಿರ್ಧಾರ, ನಿಮ್ಮ ಇಷ್ಟ ಅಂತ ತಿಳಿಸಲಾಗಿದೆ. ಅದು ಕೂಡ ಮಹತ್ವವನ್ನು ಪಡ್ಕೊಂಡಿತ್ತು. ಅದಾದ ಬೆನ್ನಲ್ಲೇ ಮಾರನೇ ದಿನ ಅಂದರೆ ಇವತ್ತು ಈ ಭದ್ರತಾ ಸಂಪುಟ ಸಭೆ ನಡೀತಾ ಇರೋದು. ಈ ಭದ್ರತಾ ಸಂಪುಟ ಸಭೆಯಲ್ಲಿ ಏನು ಚರ್ಚೆ ಮಾಡ್ತಾರೆ, ಏನು ನಿರ್ಧಾರಕ್ಕೆ ಬರ್ತಾರೆ, ಇದು ಮುಖ್ಯ. ಒಬ್ಬೊಬ್ಬರಾಗಿ ನಾಯಕರುಗಳ ಆಗಮನ ಆಗ್ತಾ ಇದೆ. ಈಗಾಗಲೇ ಗೃಹ ಸಚಿವರು ಭಾಗಿಯಾಗಿದ್ದಾರೆ, ರಕ್ಷಣಾ ಸಚಿವರ ಆಗಮನ ಕೂಡ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಅಂದರೆ ಭದ್ರತಾ ಸಮಿತಿ ಸಭೆಯಲ್ಲಿ ಯಾರ್ಯಾರು ಭಾಗಿ ಆಗ್ಬೋದೋ, ಯಾರ್ಯಾರು ಭದ್ರತಾ ಸಮಿತಿ ಸದಸ್ಯರಾಗಿದ್ದಾರೋ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಈ ಸಭೆಗೆ ಆಗಮಿಸ್ತಾ ಇದ್ದಾರೆ.